ಎಲ್ರಿಗೂ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್. ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಕ್ರೇಜಿ ಕಂಟೆಂಟ್ ಮೂಲಕ ನಿಮ್ ಮುಂದೆ ಬಂದಿದ್ದೀನಿ. ಹೌದಾ ಯಜಮಾನ್ರೆ? ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಪ್ಯೂರ್ಲಿ ಅಬೌಟ್ ಎ ಡರ್ಟ್ ಬೈಕ್. ಯು ಕ್ಯಾನ್ ಹಿಯರ್ ದಿಸ್ ಸೌಂಡ್. ಅಲ್ಲೊಂದು ಸೌಂಡ್ ಆಗ್ತೈತೆ ಬೈಕು. ಒಂದ್ ರೌಂಡ್ ಹೋಗಿದ್ದಾರೆ. ಒಂದ್ ರೌಂಡ್ ಹೋಗಿ ಬಂದ ತಕ್ಷಣ ನಾವು ಅವ್ರ ಬಗ್ಗೆ ಎಲ್ಲ ಏನೇನಂತ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ನನ್ನ ಹೆಸರು ಕುಮಾರಸ್ವಾಮಿ ಅಂತ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅನಿಸ್ತದ? ಮೂಲತಃ ಕೇರ್ಪೇಟೆ ಅವರೇನೆ? ಮೂಲ ಕೇರ್ಪೇಟೆನೆ. ಈಗ ರೇಸ್ಗಂತೂ ಅಟೆಂಡ್ ಮಾಡೋದಕ್ಕಾಗಲ್ಲ, ಅಷ್ಟು ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಎಲ್ಲ ನಾವು ರೆಡಿ ಮಾಡಿಸ್ಕೊಳಕ್ಕಾಗಲ್ಲ, ಅಷ್ಟೊಂದು ದುಡ್ಡಿಲ್ಲ. ಗೇರ್ಸ್ ಎಲ್ಲ ಹಾಕೊಂಡು ಇಷ್ಟೊತ್ತು ಗಾಡಿ ಓಡಿಸಿದ್ರಿ. ನಾನು ಬಂದು ಕೇಳಿದ್ಕೆ ಒಂದ್ 2 ರೌಂಡ್ ವಿತೌಟ್ ಗೇರ್ ಓಡಿಸಿದಿರಿ. ಅದಕ್ಕೆ ಸಾರಿ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋನ. ಟ್ರೈನ್ ಟೈಮ್ ಆಯ್ತು, 10 ರೂಪಾಯಿ ಕೊಡೋಣ, ಊರ್ ಗೊತ್ತಾಯ್ತು. ನಾನು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಬಿಲ್ಡ್ ಮಾಡಿದಿರಿ ಅಂತ ಕೇಳ್ಪಟ್ಟಿದ್ದೀನಿ. ಆದ್ರೆ ಏನೊಂದು 25-30 ಸಾವಿರ ರಿಮಾಡಿಫೈಡ್ ಮಾಡಿ, ಚಾಸಿಸ್ ಎಲ್ಲ ಆಲ್ಟರ್ ಮಾಡಿ, ಶಾಕ್ಸ್ ಮಾಡಿ, ಟ್ಯಾಂಕ್ ಸೀಟ್ ಅನ್ನು ಮಾಡಿಫೈಡ್ ಮಾಡಿರೋದು. ಬಟ್ ಅದ್ರ ಒಳಗಡೆ ಎಲ್ಲ ಸ್ಪೆಸಿಫಿಕೇಶನ್ನು, ಸ್ಟ್ರೋಕ್ ಲೈನು ಅವೆಲ್ಲ ರೈಸ್ ಮಾಡಿಕೊಂಡು ಸ್ವಲ್ಪ ಆಟ ಆಡಿರ್ತೀವಿ ಅಷ್ಟೇ. ಇವತ್ತಿನ ಗಾಡಿಗಳು ಹೋಲಿಸ್ಕೊಂಡ್ರೆ ನನ್ನ ಗಾಡಿ ಆ ಗಾಡಿಗಳ ದುಲ್ ನೋಡಿಯಲ್ಲ. ಬಟ್ ಏನು ಅಂದರೆ ನಮ್ಮ ಹತ್ರ ಅಷ್ಟೊಂದು ಬಡ್ಜೆಟ್ ಇರೋದ್ರಿಲ್ವಲ್ಲ ಅಂದ್ಬಿಟ್ಟು ನಾವು ನಮ್ಮ ಲೆಕ್ಕಾಚಾರಕ್ಕೆ ನಾವು ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಈಗ ರೇಸ್ಗಂತೂ ಅಟೆಂಡ್ ಮಾಡೋದಕ್ಕಾಗಲ್ಲ, ಅಷ್ಟು ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಎಲ್ಲ ನಾವು ರೆಡಿ ಮಾಡಿಸ್ಕೊಳಕ್ಕಾಗಲ್ಲ, ಅಷ್ಟೊಂದು ದುಡ್ಡಿಲ್ಲ. ಬಟ್ ಏನದೊಂದು ಕ್ರೇಜ್ ಹೋಗ್ಬಾರ್ದಲ್ಲ ಅನ್ನೋ ಲೆಕ್ಕಾಚಾರ. ಅಣ್ಣ, ಒಟ್ಟಲ್ಲಿ ಒಂದು ಒಳ್ಳೆ ಎಂಕರೇಜ್ಮೆಂಟ್ ಸಿಕ್ಕಿದ್ರೆ, ನಮ್ಮಂಥ ಹುಡುಗರು ಕಣ್ಣಿಗೆ ನೀವು ಬಿದ್ದಿದ್ದೀರಿ. ಈಗ ಇನ್ನೂ ಎಂಕರೇಜ್ಮೆಂಟ್ ಸಿಕ್ಕಿದ್ರೆ ಅನದರ್ ಲೆವೆಲ್ ಇರ್ತಿದ್ರಿ ಅಂತ ನನ್ನ ಒಪಿನಿಯನ್ನು. ನಿಮ್ಮ ರೈಡಿಂಗ್ ಸ್ಕಿಲ್ನ ನಾನು ನೋಡಿದ್ದೀನಿ. ಅಲ್ಲ, ನಮ್ದೆಲ್ಲ ಮಿಡ್ಲ್ ಕ್ಲಾಸು ಲೋ ಪ್ರೊಫೈಲ್ ಫ್ಯಾಮಿಲಿನೇ. ಬಟ್ ನನಗೆ ಇದೊಂದು ಕ್ರೇಜ್ ಇದೆ ಅಷ್ಟೇ. ನಿಮಗೆ ಫಸ್ಟ್ ನಾನು ಈ ಥರ ಗಾಡಿಗಳನ್ನ ಓಡಿಸ್ಬೇಕು ಅಂತ ಯಾವಾಗ ಅನಿಸ್ತು ನಿಮಗೆ? ನಾನು ಆ್ಯಕ್ಚುಲಿ ನನ್ನ ಮೈಂಡ್ ಯಾವಾಗ ಸೈಕಲ್ ಹೊಡೆಯಕ್ಕೆ ಶುರು ಆಯಿತು ಆಗಲೇ ಬಂತು ಆ ಮೈಂಡ್. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ?